ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಅಮ್ಮ ಎಲ್ಲಮ್ಮ ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರು ಲಿಂಗ ಪೂಜಾ ನಿಷ್ಠರಾಗಿರುವಂಥ ಶಬರ ಪಟ್ಟದ ಅಭಿನವ ಶ್ರೀ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲದಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ಈ ವೇದಿಕೆ ಮೇಲಿರುವಂಥ ಅತಿಥಿಯ ಗಣ್ಯಮಾನ್ಯರಲ್ಲಿ ಹಾಗೂ ಈ ರೇಣುಕಾ ಯಲ್ಲಮ್ಮ ನಿವೃತ್ತರಾಗಿರುವಂತಹ ಎಲ್ಲ ಶಿಕ್ಷಕ ವೃಂದರು ಕೂಡ ಕಟ್ಟಡದ ಒಂದು ನಿರ್ಮಾಣವನ್ನು ಮಾಡುವಂತಹ ಎಲ್ಲ ಶಿಕ್ಷಕರಲ್ಲಿ ಕೂಡ ಶರಣೆಂದು ಸನ್ಮಾನಿತರೆ ನಿರೂಪಕರೇ ಹಾಗೂ ಇಲ್ಲಿ ಕುಳಿತಿರುವಂತಹ ಎಲ್ಲ ಸಮಸ್ತ ಸದ್ಭಕ್ತರೇ, ಬಹಳ ವಿಶೇಷ ಏನು ಅಂತಂದ್ರೆ ಸಮಯ 6:30 ಆಗಿದೆ. ಈಗೆಲ್ಲರೂ ವಾಕಿಂಗ್ ಹೋಗೋವಂತು, ಟೀ ಕುಡಿಯೋವಂತು. ಈಗ ನಾವು ಬಹಳ ಅತೀವಾಗಿ ವಿಶ್ಲೇಷಣೆ ಮಾಡ್ಕೊಂತ ಹೋದ್ವಿ ಅಂದ್ರೆ ದೇವಸ್ಥಾನಗಳು ಮಠಗಳು ಇರುವಂತ ಒಂದು ಗ್ರಾಮ ಅಂದ್ರೆ ಅದು ಸೋಗಿ ಗ್ರಾಮದೊಳಗಿದಾವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು 2022 ಮತ್ತು 2021 ವೀರಭದ್ರೇಶ್ವರ ದೇವಸ್ಥಾನದ ಒಂದು ಪುರಾಣಕ್ಕೆ ಬರುವಾಗ ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು. ಬರೀ ಬಹಳ ಪವಾಡ ಪುರುಷರಾಗಿರುವಂತ ಯಲ್ಲಮ್ಮ ತಾಯಿಯ ದೇವಸ್ಥಾನ ಆ ದರ್ಶನ ಮಾಡ್ಕೊಂಡು ಹೋಗಿ ಬರ್ರಿ ಅಂತ ಹೇಳಿ ಭಕ್ತರನ್ನ ನನ್ನ ಕರ್ಕೊಂಡು ಹೋಗಿದ್ರು. ಬಹಳ ಹಳೇ ಕಟ್ಟಡ ಇತ್ತು, ಕಲ್ಲಿನ ದೇವಸ್ಥಾನ, ಶಿಥಿಲಗೊಳ್ಳಬೇಕು ಇನ್ನೇನು ಅನ್ನುವಂಥ ನಿಟ್ಟಿನೊಳಗೆ ಇರುವಂಥ ಸಂದರ್ಭದೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಹಳ ವರ್ಷದ್ದು ಅದು. ಅದಕ್ಕೆ ಸುಣ್ಣ ಬಳದು 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 ಅಂತಂದ್ರೆ ಬಹಳ ದಪ್ಪಾಗಿತ್ತು. ಅದು ಕಲ್ಲನ ಕಾಣ್ತಿದ್ದಿಲ್ಲ, ಅಷ್ಟು ದಪ್ಪಾಗಿರುವಂಥ ಸಂದರ್ಭದೊಳಗೆ ಇದ್ರೇನ್ರಿ ವಿಶೇಷ ಇಲ್ಲ, ಬದಿ ಬಹಳ ಪವಾಡ ಪುರುಷರಾಗಿರುವಂತ ಯಲ್ಲಮ್ಮ ದೇವಿ ಇದು ಪ್ರತಿ ವರ್ಷನೂ ಕೂಡ ಜಾತ್ರೆ ಉಡಿ ತುಂಬುವ ಕಾರ್ಯಕ್ರಮ ಅಂತ ಹೇಳಿದ್ರು. ಆದ್ರೆ ನನಗನ್ಸಿದ್ದು ಏನು ಅಂತಂದ್ರ ಆ ದಪ್ಪವಾಗಿ ಬಣ್ಣದ ಮೇಲೆ ಬಣ್ಣವನ್ನ ಹಚ್ಕೊಂತ ಯಲ್ಲಮ್ಮ ತಾಯಿಗೆ ಉಡಿ ತುಂಬುವುದು, ಕುಂಕುಮಾರ್ಚನೆ ಮಾಡಿಸೋದು, ಅರಿಶಿಣ ಅರ್ಚನೆ ಮಾಡಿಸೋದಕ್ಕಿಂತ ಆದ್ರ ಇವತ್ತು ಆ ಒಂದು ಹಳೆಯ ಕಟ್ಟಡವನ್ನ ನಿರ್ಮಾಣ ಅಷ್ಟೇ ಬಿಡೋದಕ್ಕಿಂತ ಪೂರ್ವದೊಳಗ ಅವರ ಒಂದು ತಲೆಯೊಳಗೆ ಏನು ಬಂದತ್ತಂತಂದ್ರೆ ನಿವೃತ್ತ ಹೊಂದಿರುವಂತ ಎಲ್ಲಾ ಶಿಕ್ಷಕರೊಂದರೂ ಕೂಡ ಒಂದು ವಿಶೇಷವಾಗಿ ಶಿಲಾ ಮಂಟಪವನ್ನ ಕಟ್ಟೋಣ ಅನ್ನುವಂತ ಭಾವನೆ ಇಟ್ಟುಕೊಂಡು ತಾವೇ ಸ್ವತಃ ಎಲ್ಲರೂ ಮಾತಾಡಿಕೊಂಡು ಅಲ್ರಿ ಸರ್ ಸದ್ಭಕ್ತರಿಗೂ ಕೂಡ ಕೊಟ್ಟಿರುವಂತ ಹಣವನ್ನ ಉಪಯೋಗ ಆದಷ್ಟು ಕೂಡ ಧನ ಸಹಾಯವನ್ನ ಮಾಡುವಂತ ಪ್ರಯತ್ನವನ್ನ ಮಾಡುವಂತ ಹೇಳಿ ಯಲ್ಲಮ್ಮ ದೇವಿಯಾಗಿರುವಂತವಳು ಎಲ್ಲಾ ಭಕ್ತರ ಮನಸ್ಸಿನೊಳಗ ಹೋಗ್ಲಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾನೆ. ನಿಮ್ಮ ಕಾರ್ಯಕ್ರಮ ಈಗ ದೇವಸ್ಥಾನದ ಯಾವುದೇ ಜಾತ್ರೆ ಹಬ್ಬ ಹರಿದಿನ ಕಾರ್ಯಕ್ರಮ ಇದ್ರೂ ಕೂಡ ಪೂಜ್ಯರ ಜೊತೆ ನಾವು ಕೂಡ ಸದಾ ಇರ್ತೇವೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛಪಟ್ಟು ಇಬ್ರು ಅಧ್ಯಕ್ಷರಾಗಿರುವಂತ ಏನು ಇದು ಹೇಳಿದ್ರಲ್ಲ, ಶೀಘ್ರವೇನು ಕೂಡ ಈ ಯಲ್ಲಮ್ಮ ದೇವಿಯ ದೇವಸ್ಥಾನದ ಒಂದು ಕಟ್ಟಡವನ್ನ ಶಿಲಾ ಮಂಟಪವನ್ನ ಮುಗಿಯುವಂತ ಪ್ರಯತ್ನವನ್ನ ನಾವು ಮಾಡಿಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಒತ್ತುಕೊಂಡಿದ್ದಾರೆ. ಆ ಯಲ್ಲಮ್ಮ ತಾಯಿ ಅವರ ಸಂಕಲ್ಪವನ್ನ ಈಡೇರಿಸಲಿ ಅನ್ನುವಂತ ಮಾತನ್ನ ಹೇಳುವುದರ ಜೊತೆಗೆ ಆ ಶಕ್ತಿಯನ್ನ ಎಲ್ಲಾ ಭಗವಂತ ಮತ್ತು ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಮಾತನ್ನ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಜ್ಜಾರ ಯಾರಿಗೆ ಹೇಳಕತ್ತೀರಿ, ಕುರ್ಚಿ ಹೇಳಕತ್ತೀರ, ನಮಗೆ ಹೇಳಕತ್ತೀರ ಅಂತೀರ?
की श्री जगद्गुरु पंचाचार्य महाराज की जय मंगलम जय नमः परापति पति हर 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 ಸ್ವಾಗಿ ಪುರವರ್ಗ ಶ್ರೀಮಠದ ಗುರು ಪರಂಪರೆಗೆ ಅನಂತ ದೀರ್ಘದಂಡ ನಮಸ್ಕಾರ ಸಮರ್ಪಿಸುತ್ತಾ ಸ್ವಾಗಿ ಗ್ರಾಮದಲ್ಲಿ ವಿರಾಜಮಾನವಾಗಿರುವಂತಹ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಯನ್ನ ಶ್ರೀ ಜಗದ್ಗುರು ವಿಶ್ವಾರಾಧ್ಯರನ್ನ ಜಗನ್ಮಾತೆ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯನ್ನ ಧ್ಯಾನಿಸಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪಂಚಾಂಗ ಕಟ್ಟೆಯ ಶಿಲಾಮಂಟಪದ ಪೂಜೆಯ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದದ ಸೌಭಾಗ್ಯವನ್ನ ಕರುಣಿಸಿರುವಂತಹ ಪರಮ ಪೂಜ್ಯರು ವಾಗ್ಮಿಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ನಮಸ್ಕರಿಸಿ ದೇವಸ್ಥಾನದ ಅಧ್ಯಕ್ಷರನ್ನ ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳೇ, ಈಗಾಗಲೇ ಈ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರುವಂತಹ ಕ್ಷೇತ್ರದ ಹಾಲಿ ಶಾಸಕರು, ಮಾಜಿ ಶಾಸಕರು, ಪಕ್ಕದ ತಾಲೂಕಿನ ಶಾಸಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮುಖ್ಯವಾಗಿ ಕಲೆಯನ್ನ ಕುರಿತು ಕಲೆಯನ್ನ ಅಭಿನಂದಿಸಿರುವಂತ ಎಲ್ಲ ಕಲಾ ತಂಡದವರೇ, ವಿಶೇಷವಾಗಿ 2025 ಮತ್ತು 26 ಸಾಲಿನ ಪದವಿ ಶಿಕ್ಷಣ ಮತ್ತು SSLCಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗೌರವ ಸನ್ಮಾನವನ್ನ ಮಾಡಿರುವಂತಹ ಎಲ್ಲ ಸಮಿತಿಯ ಪದಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಈಗಾಗಲೇ ಈ ವೇದಿಕೆಯನ್ನ ಕುರಿತು ಎಲ್ಲ ಗಣ್ಯರು ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಹೋಗಿದ್ದಾರೆ. ಬಹಳಷ್ಟು ಮುಖ್ಯವಾಗಿ ಎಲ್ಲ ನಮ್ಮ ಸರ್ಕಾರಿ ನಿವೃತ್ತ ಸರ್ವ ಸದಸ್ಯರು ತಮ್ಮ ನಿವೃತ್ತಿಯ ಜೀವನವನ್ನ, ಆ ಸಮಯವನ್ನ ಸುಂದರ ಸಮಯವನ್ನಾಗಿ ಮಾಡಿಕೊಳ್ಳುವುದರ ಬದಲಾಗಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನ, ಅದು ನನ್ನ ಮನೆಯ ಸೇವೆ ಅನ್ನುವಂತ ರೂಪದಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನುವಂಥದ್ದನ್ನ ಮಾತನಾಡಿ ಹೋಗಿದ್ದಾರೆ. ನೋಡಿ, ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ತಕ್ಕಂಥ ಒಂದು ಮಾತು, ಯಾಕಂದ್ರೆ ಅವರು ಸಮಯವನ್ನ ತಮ್ಮ ವೃತ್ತಿಯ ಕಡೆಗೆ ಸಮಯವನ್ನ ಇಟ್ಟಂತ ಸಂದರ್ಭದಲ್ಲಿ ಅವರಿಗೆ ಯಾವುದು ಕೂಡ ಬೇಕಾಗಿರಲಿಲ್ಲ, ಸಮಾಜನೂ ಬೇಕಾಗಿರಲಿಲ್ಲ, ಮನೆಯವರು ಕೂಡ ಬೇಕಾಗಿರಲಿಲ್ಲ, ಮಕ್ಕಳು ಕೂಡ ಬೇಕಾಗಿರಲಿಲ್ಲ. ಯಾಕಂದ್ರೆ ವೃತ್ತಿಯ ಒತ್ತಡ ಇರ್ತದ ಅವತ್ತಿನ ಸಂದರ್ಭದಲ್ಲಿ. ಯಾರು ಕೇಳಕ್ ಬಂದ್ರೆ ಹೋಗೋ ಮಾರೆ ನಂದನ್ ಹೇಳ್ತಿ, ನಮ್ದೇ ಸಾಕಾಗೈತಿ, ನಿಮ್ದೆಲ್ಲಿ ತರ್ತಿ ಅನ್ನುವಂತ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಕಾಯಕವನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೆರವೇರಿಸಿ ಪುನಃ ನಾವು ಸಮಾಜಕ್ಕಾಗಿ ನಮ್ಮ ಸೇವೆ ಕೂಡ ಇರಬೇಕು, ವೃತ್ತಿಗೋಸ್ಕರವಾಗಿ ಸೇವೆಯನ್ನ ಮಾಡಿದರೆ ಇನ್ನು ಮುಂದೆ ನಾವು ಸಮಾಜಕ್ಕಾಗಿ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಹಂಬಲವನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಸೋಗಿಯ ಎಲ್ಲ ಸರ್ಕಾರಿ ನೌಕರಿಯ ನಮ್ಮ ಸದ್ಭಕ್ತರಾಗಿದ್ದಾರೆ. ಹಾಗಾಗಿ ಇವತ್ತು ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಉದ್ದೇಶ ಬಹಳಷ್ಟು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಬಹುಶಃ ಅದನ್ನೇ ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಈ ವೇದಿಕೆಯಲ್ಲಿ. ಬಹುಶಃ ಆರಂಭದಲ್ಲಿ ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಆಲಪ್ನವರು ಕೂಡ ಅವರು ಕೂಡ ಬಹಳ ಅದರ ಸಂಘದ ಉದ್ದೇಶಗಳನ್ನ, ಬಹುಶಃ ಬಯಲದಲ್ಲಿ ಏನಿದೆ ಅದನ್ನ ಸ್ಪಷ್ಟೀಕರಣವಾಗಿ ಇವತ್ತು ಅವರು
ಹೇಳಿದ್ದಾರೆ. ನಮ್ಮ ಸಂಘ ಇದಕ್ಕಾಗಿಯೇ ಮೀಸಲಾಗಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ವಿದ್ಯಾರ್ಥಿಗಳಿಗೋಸ್ಕರವಾಗಿ, ಬಡವರಿಗೋಸ್ಕರವಾಗಿ, ಪರಿಸರಕ್ಕೋಸ್ಕರವಾಗಿ, ವೈದ್ಯಕೀಯಗೋಸ್ಕರವಾಗಿಯೇ ಎಲ್ಲದೂ ಕೂಡ ಆ ಸಂಘದ ಬೈಲವನ್ನು ಅವರು ಕಂಠಪಾಠ ರೀತಿಯೊಳಗೆ ಅವರು ಮಾತನಾಡಿದರು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಉದ್ದೇಶ ಒಂದಾಗಿದೆ. ಈ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಬೇಕನ್ನುವಂಥದ್ದು. ಬಹುಶಃ ಈ ದೇವಸ್ಥಾನದ ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲ ಪೂರ್ವದ ಗುರುಗಳ ಆಶೀರ್ವಾದ ಇದೆ. ಯಾಕಂದ್ರೆ ಹೇಳುವಂತ ಮಾತಿನಲ್ಲೇ ಸ್ವಾಗಿ ಪುರವರ್ಗ ಕಟ್ಟೆಮನೆ ಮಠ ಅನ್ನುವಂಥ ಮಾತಿದೆ. ಹಾಗಾಗಿ ಈ ಗ್ರಾಮದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಅಂದಿನ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಚನ್ನವೀರ ಶಿವಯೋಗಿಗಳು ಆರಂಭದಿಂದ ಹಿಡಿದು ಮತ್ತೆ ಪುನಃ ಇಲ್ಲಿವರೆಗೆ ಈ ಕಾರ್ಯಕ್ರಮ ಅವಿರತವಾಗಿ ನಡೆಕೊಂಡು ಬರ್ತಕ್ಕಂಥ ಪರಿಪಾಠವನ್ನ ಯಾವ್ದಾದ್ರೂ ಗ್ರಾಮ ಅಂದ್ರೆ ಅದು ಸ್ವಾಗಿ ವರ್ಗ ಗ್ರಾಮ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೇಕಾಗ್ತಿದೆ. ಒಂದು ಕಲ್ಲನ್ನು ಇಡಬೇಕಾದ್ರೂ ಕೂಡ ನಮ್ಮ ಸೇವಾ ಸಮಿತಿಯರ ಅಧ್ಯಕ್ಷರು ಅಜ್ಜರೇ ಅವರಿಗೆ ಸಮಯ ಇಲ್ಲೇ ಇರಲ್ಲ, ಅಜ್ಜರೇ ಹಿಂಗ್ ಮಾಡಕತ್ತೀವ್ರಿ ನಿಮ್ಮ ಆಶೀರ್ವಾದ ಬೇಕಂತ ಅಂದ್ರೆ ಅವ್ರು ಮಾತಾಡ್ತಾರಂದ್ರೆ ಎಲ್ಲ ಸರ್ವ ಸದಸ್ಯರ ಸಹಮತದಿಂದ ಅಧ್ಯಕ್ಷರ ನಮ್ಮ ಜೊತೆ ಮಾತಾಡ್ತಿರ್ತಾರೆ. ಹಂಗೆ ಇವತ್ತು ಗುರು ಅನ್ನುವಂತ ಮಹಾಶಕ್ತಿ, ಗುರು ಅನ್ನುವಂತ ಆ ದಿವ್ಯ ಚೇತನ ನಮ್ಮ ಜೊತೆಗಿದೆ ಅನ್ನುವಂಥದ್ದನ್ನು ಅವರು ಮನಗಂಡು ಇವತ್ತು ನೂರಾರು ಸಾವಿರಾರು ವರ್ಷದ ಪುರಾತನವಾಗಿರ್ತಕ್ಕಂಥ ಯಲ್ಲಮ್ಮ ದೇವಿಯ ಜೀರ್ಣೋದ್ಧಾರ ಕಾರ್ಯವನ್ನ ಇವತ್ತು ನಮ್ಮ ಸರ್ಕಾರಿಯ ಎಲ್ಲ ನಿವೃತ್ತ ಪರಿವಾರದವರು ಸಂಘದವರು ಸೇರಿಕೊಂಡು ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ಕೆ ಅವರು ಹೆಗಲು ಕೊಟ್ಟು ಇವತ್ತು ಕಾರ್ಯ ಪ್ರವೃತ್ತರಾಗಿದ್ದಾರೆ. ಹಾಗಾಗಿ ಆ ಕಾರ್ಯಕ್ಕೆ ಸಂಪೂರ್ಣವಾಗಿ ಸ್ವಾಗಿ ಪುರವರ್ಗ ಶ್ರೀಮಠದ ಎಲ್ಲ ಗುರು ಪರಂಪರೆಯ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಐತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅದಾರ. ನಮ್ಮ ಶ್ರೀಮಠದ 3 ತಲೆಮಾರಿನ ವೇದ ಪಂಡಿತರವು ಸಿದ್ದವೀರ ಶಿವಾಚಾರ್ಯ ಕಾಲದಿಂದ ಹಿಡಿದು ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಕಾಲದಿಂದ ಹಿಡಿದು ಈಗ ನಮ್ಮ ಪ್ರಸ್ತುತ ಶ್ರೀಗಳವರ ಪರ್ಯಂತರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಪಂಡಿತರು. ಅದಕ್ಕಾಗಿ ಅವರ ಒಂದು ನೇತೃತ್ವದೊಳಗೆ ಮಾರ್ಗದರ್ಶನದೊಳಗೆ ಬೆಳಿಗ್ಗೆ ಪ್ರಾತಃ ಕಾಲ ದೇವಿಗೆ ವಿಶೇಷವಾಗಿ ಮಹಾಮಂಗಲ ಅಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನ ಅಭಿಜಿನ್ ಲಗ್ನದ ಪರ್ಯಂತರವಾಗಿ ಮುಗಿಸಿಕೊಂಡು ಗೋದೋಡಿ ಲಗ್ನಕ್ಕೆ ಶ್ರೀಗಳವರ ದಿವ್ಯ ಆಶೀರ್ವಾದ, ದಿವ್ಯ ಆಶೀರ್ವಚನ ನಮಗೆ ನಿಮಗೆ ನಮ್ಮ ಗ್ರಾಮಕ್ಕೆ ಅದು ಲಭಿಸ್ತತೆ. ಅದನ್ನು ನೀವು ಮಾಡಿಕೊಂಡು ಹೋಗ್ಬೇಕಂತೇಳಿ ಆ ಲಗ್ನವನ್ನೇ ಅವರ ಮಿತಿಯನ್ನಾಗಿಟ್ಕೊಂಡು ಇವತ್ತು ಗೋದೋಡಿ ಲಗ್ನದಲ್ಲಿ ನಾವು ನೀವೆಲ್ಲರೂ ಕೂಡ ಈ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ವಿಶೇಷವಾಗಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಹಾಗಾಗಿ ಅಂತ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಇಲ್ಲಿ ಆಯೋಜನೆ ಮಾಡಿದಿರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಕ್ಷೇತ್ರದ ಅಧಿಪತಿ ಆಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ವಿಶೇಷವಾಗಿ ನಮ್ಮ ಮಲ್ಲಲಿಕೆರೆ ಪರಮ ಪೂಜ್ಯರು ಕೂಡ ವಿಶೇಷವಾಗಿ ನೋಡ್ರಿ, ಅವರು ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡದೇನೆ ವಿಶೇಷವಾಗಿ ಈ ದೇವಸ್ಥಾನದ ಕಲ್ಲಿನ ಕಟ್ಟಡದ ಕೆಲಸ ಕಾಮಗಾರಿಗಳು ನಮ್ಮ ಭೂಮಿಯಲ್ಲೇ ನಮ್ಮ ಜಾಗದಲ್ಲೇ ನಿರ್ಮಾಣ ಆಗಲಿ ಅನ್ನುವಂತಹ ಒಂದು ವಿಶಾಲವಾಗಿರ್ತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಅವರು ಕೂಡ ಸೇವೆಯನ್ನ ಮಾಡ್ಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಇನ್ನು ಕೂಡ ನಮ್ಮ ಪತ್ರಪ್ಪನವರು ಇನ್ನು ಅಧ್ಯಕ್ಷೆ ನುಡಿಗಳನ್ನು ಅವರು ಕೂಡ ಮಾತಾಡ್ತಕ್ಕಂಥವರಾಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಆ ಭಗವಂತನ ವೀರಭದ್ರೇಶ್ವರ ಮಹಾಸ್ವಾಮಿಯ ಶ್ರೀ ಗುರುಗಳ ಆಶೀರ್ವಾದದಿಂದ ತಾಯಿ ಜಗನ್ಮಾತೆಯ ಏನು ಕಟ್ಟಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತಾಪತ್ರೆಗಳು ಬರದ ರೀತಿಯೊಳಗೆ ಸುಗಮವಾಗಿ ಸುಲಲಿತವಾಗಿ ಸುಂದರವಾಗಿ ನಿರ್ಮಾಣ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ಈ ಕ್ಷೇತ್ರದ ಅಧಿಪತಿ ಆಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಯಲ್ಲಿ, ಅದೇ ರೀತಿಯಾಗಿ ಜಗದ್ಗುರು ವಿಶ್ವಾರಾಧರಲ್ಲಿ ಪ್ರಾರ್ಥಿಸಿ. ಯಾಕಂದ್ರೆ ಕಲ್ಲಿನ ಕೆಲಸ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಒಂದಿಷ್ಟು ವ್ಯತ್ಯಾಸ ಆದ್ರೆ ಇನ್ನೆಲ್ಲ ಅವಂತರಗಳು ಆಗ್ತಕ್ಕಂಥ ಕಾರ್ಯ ಇರ್ತದೆ. ಹಾಗಾಗಿ ಆ ಕಾರ್ಯದಲ್ಲಿ ಯಾವುದೇ ದೋಷ ಇಲ್ಲದಂಗೆ ಆ ಕಾರ್ಯ ಪೂರ್ಣ ಪ್ರಮಾಣದಲ್ಲಿ
ಮುಗಿಲಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ಅದೇ ರೀತಿಯಾಗಿ ಆರ್ಥಿಕತೆ ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ದುಡ್ಡಿದ್ರೆ ಎಲ್ಲ ಇರ್ತದಂತಾರೆ. ಹಾಗಾಗಿ ಆ ದುಡ್ಡಿನ ಆರ್ಥಿಕತೆ ಯಾವತ್ತೂ ಕೂಡ ಈ ದೇವಸ್ಥಾನ ಮುಗಿಯುವವರೆಗೂ ಅದು ಬರಬಾರದು. ಹಾಗಾಗಿ ಮಹಾಲಕ್ಷ್ಮಿ ಕಾಲಕ್ಕೆ ಅದು ಕೂಡಿ ಬರಲಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ಕೊನೆಯದಾಗಿ ಬಹುಶಃ ನಾವೆಲ್ಲರೂ ಕೂಡ ರೈತಾಪಿ ವರ್ಗದವರಾಗಿರೋದ್ರಿಂದ ಎಲ್ಲರ ನೆತ್ತಿ ಮುಗುಲು ಕಡಿಗಾಗಿದೆ. ಇವತ್ತು ನಮ್ಮ ಮಲೆನಾಡಿನ ಪ್ರಾಂತದಲ್ಲಿ ಮಳೆನೇ ಇಲ್ಲ. ಬಹುಶಃ ಅಲ್ಲಿಂದ ಆರಂಭ ಆಗುವಂಥ ವರುಣದೇವ ನಮ್ಮ ತಾಲೂಕಿನಿಂದಲೇ ಆರಂಭ ಆಗ್ತಕ್ಕಂಥದ್ದು. ಯಾಕಂದ್ರೆ ಆಗುಂಬೆ ಅದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಂದ ಪ್ರಾರಂಭ ಆಗುವಂಥ ವರುಣದೇವ ನಮ್ಮ ತಾಲೂಕಿನಲ್ಲಿ ಇಲ್ಲ. ಇವತ್ತು ನಮ್ಮಲ್ಲಿ ಕೂಡ ಅಡಿಕೆ ತೋಟಗಳು ಈಗಾಗಲೇ ಬರ್ತಾ ಇದ್ದಾವೆ ಸಮೃದ್ಧಿಯಾಗಿ. ಯಾಕಂದ್ರೆ ಮಳೆ ಬೆಳೆ ಸಮೃದ್ಧಿ ಆದರೆ ನಾವು ದಾನ ಕೊಡ್ಲಿಕ್ಕೆ ನಮ್ಮ ಕೈ ಎತ್ತದು. ಯಾಕಂದ್ರೆ ಮಳೆ ಬೆಳೆನೇ ಇಲ್ಲ ಅಂದ್ರೆ ದಾನ ಕೇಳಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ಆ ವರ್ಣದೇವನ ಕೃಪೆಯಿಂದ ರೈತರ ಬದುಕು ಹಸನಾಗಲಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ನಿಮ್ಮೆಲ್ಲರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭವಾಗಲಿ. ಸ್ವಾಮಿ ಪುರವರ್ಗ ಶ್ರೀಮಠದ ಗುರು ಪರಂಪರೆಯ ಎಲ್ಲ ಗುರುಗಳ ಆಶೀರ್ವಾದ ಸದಾವ ಕಾಲ ಇರಲಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಅದೇ ರೀತಿ ನಮ್ಮ ಪ್ರಾರ್ಥನೆ ಮಾಡತಕ್ಕಂಥ ತಾಯಿಯಂದರು ಬಹಳ ಸುಂದರವಾಗಿ ಆ ದೇವಿ ಸ್ತುತಿಯನ್ನ ಮಾಡಿದರು. ಆರಂಭದಲ್ಲಿ ಅವರ ಪ್ರಾರ್ಥನೆಯಿಂದಲೇ ಈ ವೇದಿಕೆ ಪ್ರಾರಂಭ ಆಯಿತು. ಹಾಗೇನೆ ಅವರೆಲ್ಲರಿಗೂ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವಾ ಅವಕಾಶ ಸಿಗಲಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ಕೇವಲ 3-4 ಜನ ಬಂದಿದ್ದಾರೆ. ಇನ್ನು ಉಳಿದ ಎಲ್ಲ ಸರ್ವ ಸದಸ್ಯರು ಕೂಡ ಸೇರಿಕೊಂಡು ಆ ಸಂಘವನ್ನ ಪ್ರಭುತ್ವಮಾನಕ್ಕೆ ನೀವು ಒಯ್ಯಿರಿ ಅನ್ನುವಂಥ ಮಾತನ್ನು ಕೂಡ ತಿಳಿಪಡಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.